ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಹುರುಳಿಕಾಯಿ ಅಥವಾ ಬೀನ್ಸ್ನ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಹುರುಳಿಕಾಯಿ ಪಲ್ಯಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಈ ತರ ಆಕ್ಚುಲಿ ಮಲೆನಾಡು ಅಥವಾ ಸೌತ್ ಕೇಂದ್ರ ಕಡೆದಲ್ಲಿ ಅಂದ್ರೆ ಮಂಗಳೂರು ಉಡುಪಿ ಸೈಡ್ ನಲ್ಲಿ ಈ ತರನೇ ಪಲ್ಯ ಮಾಡ್ತಾರೆ. ಈ ಪಲ್ಯ ನೀವು ಅನ್ನಕ್ಕೂ ಕಲ್ಸ್ಕೋಬಹುದು. ಕೊಬ್ಬರಿ ಎಣ್ಣೆ ಜೊತೆ ಅನ್ನಕ್ಕೆ ಕಲ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ಚಪಾತಿ ಪಲ್ಯ ದೋಸೆ ಕೂಡ ಬಳಸ್ಕೋಬಹುದು. ಬೇಕಾಗುವ ಪದಾರ್ಥಗಳು: ಹುರುಳಿಕಾಯಿ ಅಥವಾ ಬೀನ್ಸ್ ಅರ್ಧ ಕೆಜಿ ಅಷ್ಟು. ನಾನಿಲ್ಲಿ ಹುರುಳಿಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈ ಹುರುಳಿಕಾಯಿನ ಸಣ್ಣದಾಗಿ ಹೆಚ್ಚಿಕೊಳ್ಳೋಣ. ಎಳೆ ಬೀನ್ಸ್ ಇದ್ರೆ ಆಕ್ಚುಲಿ ಪಲ್ಯ ಚೆನ್ನಾಗಾಗತ್ತೆ. ಸ್ವಲ್ಪ ದಪ್ಪ ಇತ್ತು ಅಂದ್ರೆ ಅದನ್ನ ಹೀಗೆ ಮಧ್ಯದಲ್ಲಿ ಸೀಳ್ಬಿಟ್ಟು ಹೆಚ್ಚಿಕೊಳ್ಳಿ, ಅವಾಗ ಸಣ್ಣದಾಗಿ ಚೆನ್ನಾಗಾಗತ್ತೆ. ಹೀಗೆ ಎಲ್ಲ ಹುರುಳಿಕಾಯಿನ ಕೂಡ ಸಣ್ಣದಾಗಿ ಹೆಚ್ಚಿಕೊಳ್ಳಿ. ತೆಂಗಿನಕಾಯಿ ತುರಿ ಅರ್ಧ ಕಪ್ನಷ್ಟು. ಆಕ್ಚುಲಿ ಕಾಯಿ ತುರಿ ನೀವು ಹೆಚ್ಚು ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ. ಫ್ರೆಶ್ ಆದ ತುರಿನ ಇಟ್ಕೊಳ್ಳಿ. ಲಿಂಬೆ ಹಣ್ಣು ನಾನಿಲ್ಲಿ ಒಂದು ಮೀಡಿಯಂ ಸೈಜಿಂದ ಇಟ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧ ಭಾಗ ಹಾಕೋಣ. ಅದರ ರಸದ ಮೇಲೆ ಡಿಪೆಂಡ್ ಆಗಿರುತ್ತೆ, ಸೊ ನೋಡ್ಕೊಂಡು ಹಾಕೊಳ್ಳಿ. ಬೆಲ್ಲ ಒಂದು ಸಣ್ಣ ಪೀಸ್ ಇಟ್ಕೊಂಡಿದ್ದೀನಿ ನಾನು. ಹಸಿಮೆಣಸಿನ್ಕಾಯಿ ಒಂದು 5 ಇಟ್ಕೊಂಡಿದ್ದೀನಿ. ಇದನ್ನ ನೀವು ಖಾರ ನೋಡಿ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ ಕರಿಬೇವಿನ ಸೊಪ್ಪು ಒಂದು 10-15 ಎಸಳಿನಷ್ಟು. ಉಪ್ಪು ರುಚಿಗೆ ತಕ್ಕಷ್ಟು ಅಥವಾ 1.5 ಟೀ ಸ್ಪೂನ್ನಷ್ಟು. ಅರಿಶಿಣ 1/4 ಟೀ ಸ್ಪೂನ್ನಷ್ಟು. ಸಾಸಿವೆ 1/4 ಟೀ ಸ್ಪೂನ್ನಷ್ಟು. ಇದನ್ನು ನೀವು ಆಮೇಲೆ ಪುಡಿ ಮಾಡಿ ಉಪಯೋಗಿಸ್ಕೋಬೇಕು. ನೀರು 1.5 ಕಪ್ನಷ್ಟು. ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ. ಸಾಸಿವೆ ಅರ್ಧ ಟೀ ಸ್ಪೂನ್ನಷ್ಟು. 1 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ. 1 ಟೀ ಸ್ಪೂನ್ನಷ್ಟು ಕಡಲೆಬೇಳೆ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಸ್ಟವ್ ಆನ್ ಮಾಡಿ. ಬಾಣಲೆಗೆ ಎಣ್ಣೆ ಹಾಕಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ. ಸಾಸಿವೆ ಪಟಪಟ ಆದ್ಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ. ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಹೊಂಬಣ್ಣ ಬರಲಿ. ಆಮೇಲೆ ಈ ಹುರುಳಿಕಾಯಿ ಹೆಚ್ಚಿಟ್ಟಿದ್ದನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ಅರಿಶಿನ ಹಾಕಿ ಹೀಗೆ ಚೆನ್ನಾಗಿ 2 ನಿಮಿಷ ಫ್ರೈ ಮಾಡಿ. 2 ನಿಮಿಷ ಆದಮೇಲೆ ನೀರು ಹಾಕಿ ಅದನ್ನ ಬೇಯಲಿಕ್ಕೆ ಬಿಡಿ. ನೀವು ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡಿ. ಈಗ ಹುರುಳಿಕಾಯಿ ಬೆಂದಿದೆಯಾ ನೋಡೋಣ. ಸ್ವಲ್ಪ ಬೇಯಬೇಕು. ಅದು ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಿ. ಮಿಕ್ಸ್ ಮಾಡಿಬಿಟ್ಟು ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹೀಗೆ ಮುರಿದ್ಬಿಟ್ಟು ಹಾಕಿ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಿ. ಒಂದು ಸೌಟನ್ನ ಹೀಗಿಟ್ಟು ಸ್ವಲ್ಪ ಆವಿ ಹೋಗೋಕ್ಕೆ ಅವಕಾಶ ಕೊಟ್ಟು ಮುಚ್ಚಿ. ಅವಾಗ ನಿಮಗೆ ಪಲ್ಯ ಹಸಿರಾಗಿರುತ್ತೆ. ಹಸಿಮೆಣಸಿನ್ಕಾಯಿನ ಒಂದು ಜಾರ್ಗೆ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಹೀಗೆ ಪುಡಿ ಆದ್ರೆ ಸಾಕು. ಸಾಸಿವೆನ ನೀವು ಹಸಿಮೆಣಸಿನ್ಕಾಯಿ ಜೊತೆನೆ ಬೇಕಾದ್ರೂ ಪುಡಿ ಮಾಡ್ಕೋಬಹುದು. ಆದ್ರೆ ಒಂದೊಂದ್ಸಲ ಸಣ್ಣಕ್ಕಾಗಲ್ಲ, ಅದರಿಂದ ನೀವು ಅದನ್ನ ಒಂದು ಪುಟಾಣಿಗೆ ಹಾಕ್ಬಿಟ್ಟು ಸಣ್ಣಕ್ಕೆ ಕುಟ್ಕೊಂಡ್ರೆ ಚೆನ್ನಾಗಾಗತ್ತೆ. ಹುರುಳಿಕಾಯಿ ಬೆಂದಿದೆ ನೋಡೋಣ. ಈಗ ಹುರುಳಿಕಾಯಿ ಮೆತ್ತಗಾಗಿದೆ, ಸ್ವಲ್ಪ ನೀರಿನ ಪಸೆ ಇದೆ. ಈಗ ಇದಕ್ಕೆ ಮೆಣಸಿನ್ಕಾಯಿ ಪುಡಿ ಮಾಡಿ ಇಟ್ಕೊಂಡಿದ್ದನ್ನ ಹಾಕೋಣ. ಹಾಗೆ ಸಾಸಿವೆ ಪುಡಿ ಮಾಡ್ಕೊಂಡಿದ್ದನ್ನ ಹಾಕಿ ಮಿಕ್ಸ್ ಮಾಡಿ. ಈ ಬೆಲ್ಲನ ಕೂಡ ಹೀಗೆ ಸ್ವಲ್ಪ ಚಾಕುನಲ್ಲಿ ಸಣ್ಣಗೆ ಮಾಡಿ ಹಾಕಿ, ಇಲ್ಲ ಪುಡಿ ಮಾಡಿಬಿಟ್ಟು ಹಾಕಿದ್ರೂ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದನ್ನ ನೀವು ಫ್ರೈ ಮಾಡಿದಷ್ಟು ಪಲ್ಯ ಆ್ಯಕ್ಚುಲಿ ಚೆನ್ನಾಗಾಗುತ್ತೆ. ಹೀಗೆ ಚೆನ್ನಾಗಿ 4-5 ನಿಮಿಷ ಇದನ್ನ ಪಲ್ಯನ ಹುರಿಬೇಕು. ಈಗ ನಾನು ಸುಮಾರು 4-5 ನಿಮಿಷ ಇದನ್ನ ಹುರಿದಿದ್ದೀನಿ. ಈಗ ಸ್ಟವ್ ಆಫ್ ಮಾಡೋಣ. ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿ, ಲಿಂಬೆ ಹಣ್ಣನ್ನು ಹಿಂಡೋಣ. ಹಾಗೆ ಕೊಬ್ಬರಿ ಹಾಕಿ ಚೆನ್ನಾಗಿ ಕೈ ಆಡ್ಬಿಟ್ರೆ ಪಲ್ಯ ರೆಡಿ ಆಯ್ತು. ನೋಡಿದ್ರಲ್ವಾ ಹುರುಳಿಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ಈ ಥರನೇ ಪಲ್ಯನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯನ ನಮಗೆ ತಿಳಿಸಿ.